ನೀವೇನಾದರೂ ಡೇಟಾ ಎಂಟ್ರಿ ಜಾಬ್ನ ಹುಡುಕ್ತಾ ಇದ್ದೀರಾ? ಪ್ರತಿ ತಿಂಗಳು ನಿಮಗೆ 35,000ವರೆಗೂ ಸಂಬಳನ ಕೊಡ್ತಾ ಇದ್ದಾರೆ. ಪ್ಲಸ್ ಬೋನಸ್ ಮತ್ತು ಇನ್ಸೆಂಟಿವ್ಸ್ ಕೂಡ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ. ನೀವು 2026 ಗ್ರ್ಯಾಜುಯೇಟ್ಸ್, ನಾವು ಕಂಪ್ಲೀಟ್ಲಿ ಫ್ರೆಷರ್ಸ್ ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ಇದೆ ಕೂಡ ಅಂದರೂ ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಜಾಸ್ತಿ ಏನು ಓದಿರ್ಬೇಕಂತ ಇಲ್ಲ, ಜಸ್ಟ್ 12th ಪಾಸ್ ಆಗಿದ್ದೀವಿ, ಯಾವುದೇ ರೀತಿ ಸ್ಕಿಲ್ಸ್ಗಳಿಲ್ಲ, ಟ್ಯಾಲೆಂಟ್ಸ್ಗಳಿಲ್ಲ ಅಂದರೂ ಕೂಡ ಆರಾಮಾಗಿ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಬಟ್ ನಮಗೆ ಟೈಪ್ ಮಾಡೋಕ್ಕೆ ಬರುತ್ತೆ, ಕಾಪಿ ಪೇಸ್ಟ್ ಅಥವಾ ಡೇಟಾಗಳನ್ನ ಎಂಟ್ರಿ ಮಾಡೋಕ್ಕೆ ಬರುತ್ತೆ ಅಂದರೆ ಸಾಕಾಗಿರುತ್ತೆ. ಟೈಪಿಂಗ್ ಸ್ಪೀಡ್ ಕೂಡ ಅವರಿಲ್ಲಿ ನಿಮಗೆ ಮೆನ್ಷನ್ ಮಾಡಿಲ್ಲ, ಜಸ್ಟ್ ಟೈಪ್ ಮಾಡೋಕ್ಕೆ ಬಂದರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೀತಿಯಾದಂಥ ಕೆಲಸನ ನೀವೇನಾದ್ರು ಹುಡುಕ್ತಾ ಇದ್ದರೆ ಸ್ಕಿಪ್ ಮಾಡ್ತೀವಿ, ವಿಡಿಯೋನ ಎಂಡ್ವರೆಗೂ ನೋಡಿ. ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ತುಂಬಾ ಸಿಂಪಲ್ ಆಗಿದೆ. ಬೇಸಿಕ್ಲಿ ಇದು ಬಂದು ಫುಲ್ ಟೈಮ್ ರೋಲ್ಗೆ ಅಂತ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಬಟ್ ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಟೈಪ್ ನಿಮಗಿರುತ್ತೆ. ಯಾಕಂದರೆ ಜಸ್ಟ್ ಡೇಟಾಗಳನ್ನ ಎಂಟ್ರಿ ಮಾಡುವಂಥದ್ದು, ಟೈಪ್ ಮಾಡುವಂಥದ್ದು ಇರೋದ್ರಿಂದ ನಿಮಗೆ 2 to 3 hours ಅ ಡೇ ನೀವು ಸ್ಪೆಂಡ್ ಮಾಡಿದ್ರೆ ಸಾಕಾಗಿರುತ್ತೆ. ಸೊ ಯಾರೆಲ್ಲ ಸ್ಟೂಡೆಂಟ್ಸ್ಗಳು, ಹೌಸ್ ವೈಫ್ಸ್ಗಳು ಅಥವಾ ಮದರ್ಸ್ಗಳು ನಿಮಗೆ ಆಫ್ಟರ್ನೂನ್ ಅಥವಾ ಈವ್ನಿಂಗ್ ಟೈಮಲ್ಲಿ ಫ್ರೀ ಇರುತ್ತೆ ಅಂತ ಇದ್ದರೆ ಆ ಟೈಮಲ್ಲಿ ನೀವು ಈ ಕೆಲಸನ ಮಾಡ್ಬೋದಾಗಿರುತ್ತೆ. ಬಟ್ ಫುಲ್ ಟೈಮ್ ಅನ್ನೋ ರೋಲ್ಗೆ ಅವರಿಗೆ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಬಟ್ ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ರೀತಿಯಲ್ಲೇ ಇದು ಸ್ವಲ್ಪ ಇರುತ್ತೆ. ಸೊ ನೀವು ಇಲ್ಲಿ ಫ್ರೆಷರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದು. ಹಾಗೆ ನೀವೇನಾದ್ರು ಜಸ್ಟ್ 12th ಪಾಸ್ ಆಗಿದ್ದೀವಿ, ಜಾಸ್ತಿ ಏನೂ ಓದಿಲ್ಲ, ಯಾವುದೇ ಕೋಡಿಂಗ್ ಬರಲ್ಲ, ಎಕ್ಸ್ಟ್ರಾ ಸ್ಕಿಲ್ಸ್ಗಳಿಲ್ಲ, ನಮಗೆ ಕಮ್ಯುನಿಕೇಷನ್ ಸ್ಕಿಲ್ ಕೂಡ ಇಲ್ಲ ಅನ್ನೋರು ಆರಾಮಾಗಿ ಇಲ್ಲಿ ಅಪ್ಲೈನ ಮಾಡ್ಬೋದು. ಯಾಕಂದರೆ ನೀವು ಯಾವುದೇ ರೀತಿ ಕಾಲಿಂಗ್, ಸೇಲ್ಸ್, ಟಾರ್ಗೆಟ್ ರಿಲೇಟೆಡ್ ಜಾಬ್ಸ್ನ ಮಾಡೋ ನೆಸೆಸಿಟಿ ಇಲ್ಲ. ಜಸ್ಟ್ ಅವ್ರು ಕೊಡುವಂಥ ಇನ್ಫಾರ್ಮೇಷನ್ಸ್ನ ಟೈಪ್ ಮಾಡುವಂಥದ್ದು, ಡೇಟಾನ ಎಂಟ್ರಿ ಮಾಡುವಂಥದ್ದು ಅಥವಾ ಕಾಪಿ ಪೇಸ್ಟ್ ಮಾಡೋ ರೀತಿಯಾದಂಥ ರೋಲ್ನ ನೀವು ಇಲ್ಲಿ ಮಾಡ್ತಾ ಇದ್ದೀರಾ. ಹಾಗೆ ಇಲ್ಲಿ ನಿಮಗೆ ಪರ್ ಮಂತ್ 35,000 ಅಂದರೆ 35,000ವರೆಗೂ ಸ್ಯಾಲ್ರಿನ ಪ್ರೊವೈಡ್ ಮಾಡ್ತಾರೆ. ಪ್ಲಸ್ ಬೋನಸ್ ಮತ್ತು ಇನ್ಸೆಂಟಿವ್ಸ್ ಕೂಡ ಇರುತ್ತೆ. ನೀವಿಲ್ಲಿ ಎಷ್ಟು ಚೆನ್ನಾಗಿ ಕೆಲಸನ ಮಾಡ್ತೀರಾ ಅಷ್ಟು ಜಾಸ್ತಿ ಅರ್ನಿಂಗ್ಸ್ನ ಅಥವಾ ಬೋನಸ್ನ ನೀವಿಲ್ಲಿ ಅರ್ನಿಂಗ್ಸ್ನ ಮಾಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಶಾರ್ಟ್ ಇನ್ಫಾರ್ಮೇಷನ್ ಈ ರೋಲ್ ಬಗ್ಗೆ. ಇನ್ನು ಈ ವಿಡಿಯೋದಲ್ಲಿ ನೀವು ಎಲ್ಲ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಎಕ್ಸಾಕ್ಟಾಗಿ ನಿಮ್ಮ ರೋಲ್ ಏನು, ಹೇಗೆ ಕೆಲಸ ಮಾಡಬೇಕು ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಜೊತೆಗೆ ಅಪ್ಲೈ ಮಾಡೋವಂಥ ಲಿಂಕ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವೀಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ನನ್ನ ವೀಡಿಯೋ ನೋಡ್ತಿದ್ದಾಗೆ ಅಪ್ಲೈನ ಮಾಡಿದ್ರೆ ಕೆಲಸ ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ನಿಮ್ಮ ರಿಸ್ಯೂಮ್ ಕೂಡ ಅಪ್ಡೇಟೆಡ್ ಆಗಿರಬೇಕು, ಸ್ಕಿಲ್ಸ್ ಕೂಡ ಅಪ್ಡೇಟೆಡ್ ಆಗಿರಬೇಕಾಗಿರುತ್ತೆ ಅಷ್ಟೇ. ಸೊ ಇದು ಒಂದು ನೌಕರಿ ಆ್ಯಪಲ್ಲೇ ಪೋಸ್ಟ್ ಆಗಿರುವಂಥ ಒಂದು ಜಾಬ್ ಆಗಿರುತ್ತೆ. ಹಾಗೆ ನೀವಿಲ್ಲಿ ನೋಡ್ಬೋದು, ವರ್ಕ್ ಫ್ರಮ್ ಹೋಮ್ ಡೇಟಾ ಎಂಟ್ರಿ ನಾನ್ ವಾಯ್ಸ್ ಬ್ಯಾಕ್ ಆಫೀಸ್ ರೋಲ್ಗೆ ಅವರಿಗೆ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಜೊತೆಗೆ ಡೇಟಾಗಳನ್ನ ಎಂಟ್ರಿ ಮಾಡುವಂಥದ್ದು ನಿಮ್ಮ ರೋಲ್. ನಾನ್ ವಾಯ್ಸ್ ಪ್ರೋಸೆಸ್, ಇದು ಯಾವುದೇ ರೀತಿ ಕಾಲಿಂಗ್ ಅಥವಾ ಸೇಲ್ಸ್ ಟಾರ್ಗೆಟ್ ರೋಲ್ಗಳಲ್ಲ ಅಂತ ಸ್ಪೆಸಿಫೈ ಮಾಡಿದ್ದಾರೆ. ಹಾಗೆ ಇದು ಬ್ಯಾಕ್ ಆಫೀಸ್ ರೀತಿಯಾದಂಥ ರೋಲ್ ಆಗಿರುತ್ತೆ ಅನ್ನೋದು ಕೂಡ ಅವರು ಮತ್ತೆ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಮತ್ತು ನೀವಿಲ್ಲಿ ನೋಡ್ಬೋದು, ಲೈಕ್ ಕ್ರಿಯೇಟಿವ್ ಆ್ಯಂಡ್ಸ್ HR ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನೀವು ಗೂಗಲ್ ಅಥವಾ ಚಾಟ್‌ಜಿಪಿಟಿಲೂ ಕೂಡ ಹಾಕಿ ಕಂಪ್ನಿ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ಸ್ನ ತೊಗೊಬೋದಾಗಿರುತ್ತೆ. ಇದು ಅವರ ಲೋಗೋ ಆಗಿದೆ. ಪೋಸ್ಟ್ ಮಾಡಿರೋದು ಕೂಡ ಅದೇ ಕಂಪ್ನಿ ಆಗಿದೆ. ಇನ್ನು ಫ್ರೆಷರ್ಸ್ ಮತ್ತು ಎಕ್ಸ್ಪೀರಿಯನ್ಸ್ ಇಬ್ಬರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ 0 to 5 years ಆಫ್ ಎಕ್ಸ್ಪೀರಿಯನ್ಸ್ನ ಅವ್ರು ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ನೀವು ಫ್ರೆಷರ್ಸ್ ಆದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಇನ್ನು ಸ್ಯಾಲ್ರಿ ನಿಮ್ಗೆ ಇಲ್ಲಿ ನಾಟ್ ಡಿಸ್ಕ್ಲೋಸ್ ಅಂತ ಕೊಟ್ಟಿದ್ದಾರೆ, ಬಟ್ ಕೆಳಗಡೆ ನಿಮಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೀವಿಲ್ಲಿ ನೋಡ್ಬೋದು, ಹೈಲೈಟ್ಸ್ ನೋಡಿದ್ರೆ ಗ್ರ್ಯಾಜುಯೇಟ್ಸ್ ಆ್ಯಂಡ್ ಅಂಡರ್ ಗ್ರ್ಯಾಜುಯೇಟ್ಸ್ 18 to 35 years ಓಲ್ಡ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಗ್ರ್ಯಾಜುಯೇಟ್ಸ್ ಆಗಿದ್ದೀರಾ ಅಂದರೆ ಡಿಗ್ರಿ, ಡಿಪ್ಲೊಮೊ, BCom ಈ ರೀತಿಯಾದಂಥ ಕೋರ್ಸಸ್ಗಳನ್ನ ಮಾಡ್ಕೊಂಡಿದ್ದೀರಾ ಅಥವಾ ಜಸ್ಟ್ 12th ಪಾಸ್ ಆಗಿದ್ದೀರಾ ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಹಾಗೆ ನಿಮ್ಮ ಏಜ್ ಬಂದು 18+ ಇರಬೇಕು, 35 years ಒಳಗಿದೆ ಅಂದರೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಇದು ಬಂದು ಪರ್ಫಾರ್ಮ್ ಡೇಟಾ ಎಂಟ್ರಿ ಟಾಸ್ಕ್ ಇನ್ ಫುಲ್ ಟೈಮ್ ರಿಮೋಟ್ ರೋಲ್ ಅಂತ, ವರ್ಕ್ ಫ್ರಮ್ ಹೋಮ್ ರೋಲ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ಡೇಟಾ ಎಂಟ್ರಿ ಮಾಡುವಂಥದ್ದೇ ನಿಮ್ಮ ಕೆಲಸ ಆಗಿರುತ್ತೆ. ಅದು ಕೂಡ ಫುಲ್ ಟೈಮ್ಗೆ ವರ್ಕ್ ಫ್ರಮ್ ಹೋಮ್ ರೋಲ್ ಅನ್ನೋದನ್ನ ಅವ್ರು ಮತ್ತೆ ಹೇಳ್ತಾ ಇದ್ದಾರೆ. ಸ್ಯಾಲ್ರಿನ ಅವರು ಇಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ, ನೀವು ನೋಡ್ಬೋದು. ಸ್ಯಾಲ್ರಿ ರೇಂಜ್ ಬಂದು ನಿಮಗೆ 10K ಇಂದ 35K ಟೇಕ್ ಹೋಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ EF PF ಆ ಥರ ಡಿಡಕ್ಷನ್ಸ್ ಕೂಡ ಇರುತ್ತೆ. ಸೊ ಅದೆಲ್ಲ ಕಟ್ಟಾಗಿ ಇನ್ ಆ್ಯಂಡ್ ನಿಮಗೆ 35,000ವರೆಗೂ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ನ ಮಾಡಿದ್ರೆ ಜಾಬ್ ಡಿಸ್ಕ್ರಿಪ್ಷನ್ ಅಂತ ಕಂಪ್ಲೀಟಾಗಿ ಕೊಟ್ಟಿದ್ದಾರೆ.
ಇದು ಬಂದು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಅಂತ ಸ್ಪೆಸಿಫೈ ಮಾಡಿದ್ದಾರೆ. ಸೊ ಇಲ್ಲಿ ಯಾವುದೇ ರೀತಿ ಆಫೀಸ್ ವರ್ಕ್ಸ್ಗಳಿರುವಂಥದ್ದು ಅಥವಾ ಹೈಬ್ರಿಡು ಜಾಬು ಅಥವಾ ಫೀಲ್ಡ್ ವರ್ಕ್ಸ್ಗಳಿರೋದಿಲ್ಲ. ಕಂಪ್ಲೀಟಾಗಿ ನಿಮ್ಮ ಮನೆಯಿಂದನೇ ಕಂಫರ್ಟಬಲ್ ಆಗಿ ನೀವು ಕೆಲಸನ ಮಾಡ್ಬೋದಾಗಿರುತ್ತೆ. ಹಾಗೆ ಇಲ್ಲಿ ನೀವು ನೋಡಿದ್ರೆ 2026 ಗ್ರ್ಯಾಜುಯೇಟ್ಸ್ ಕ್ಯಾನ್ ಆಲ್ಸೋ ಅಪ್ಲೈ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವೇನಾದ್ರು ಜಸ್ಟ್ ಈ ಇಯರ್ ಅಂದರೆ 2026 ಪಾಸ್ ಆಗಿದ್ದೀರಾ, ನಿಮ್ಮ BCom ಮುಗಿಸಿದ್ದೀರಾ ಅಥವಾ ಡಿಪ್ಲೊಮೊ ಮುಗಿಸಿದ್ದೀರಾ, ಕಂಪ್ಲೀಟ್ಲಿ ಫ್ರೆಶರ್ಸ್ ಇದ್ದೀರಾ ನೀವು ಅಂದರೂ ಕೂಡ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಆ್ಯಂಡ್ ಅರ್ಜೆಂಟ್ ರಿಕ್ವೈರ್ಮೆಂಟ್ ಫಾರ್ ಗ್ರಾಜುಯೇಟ್ಸ್ ಆ್ಯಂಡ್ ಅಂಡರ್ ಗ್ರಾಜುಯೇಟ್ಸ್ ಫಾರ್ ಡೇಟಾ ಎಂಟ್ರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರು ಅರ್ಜೆಂಟಾಗಿ ಹೈರಿಂಗ್ಸ್ನ ಮಾಡ್ತಾ ಇದ್ದಾರೆ. ಸೊ ಎಂಪ್ಲಾಯೀಸ್ಗಳು ತುಂಬ ಜನ ಬೇಕಾಗಿದ್ದಾರೆ. ನೀವು ಇಲ್ಲಿ ಅಪ್ಲೈನ ಮಾಡ್ತಿದ್ದಾಗೆ ನಿಮ್ಮ ರೆಸ್ಯೂಮ್ ಏನಾದ್ರು ಶಾರ್ಟ್ ಲಿಸ್ಟ್ ಆಯಿತು, ನಿಮ್ಮ ಸ್ಕಿಲ್ಸ್ಗಳು ಅವ್ರಿಗೆ ಇಷ್ಟ ಆಯಿತು ಅಂದರೆ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅರ್ಜೆಂಟಾಗಿ ಹೈರಿಂಗ್ನ ಮಾಡ್ತಾರೆ. ಸೊ ಯಾರೆಲ್ಲ ಇಮಿಡಿಯೇಟ್ ಜಾಯ್ನ್ ಆಗೋದಕ್ಕೆ ರೆಡಿ ಇದ್ದಾರೆ ಅಥವಾ 15 ಡೇಸ್ ಲೆಸ್ಸಲ್ಲಿ ಜಾಯ್ನ್ ಆಗೋದಕ್ಕೆ ರೆಡಿ ಇದ್ದೀರಾ, ಸೀರಿಯಸ್ ಆಗಿ ಯಾರು ಕೆಲಸನ ಹುಡುಕ್ತಾ ಇದ್ದೀರಾ, ಇಲ್ಲಿ ಆರಾಮಾಗಿ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಮತ್ತು ಸ್ಯಾಲ್ರಿ ನಿಮಗೆ ಇಲ್ಲಿ 10 ಇಂದ 35 ಟೇಕ್ ಹೋಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು 10,000 35,000 ಟೇಕ್ ಹೋಮ್ವರೆಗೂ ಮಾಡ್ಬೋದು. ಇಲ್ಲಿ ಏನಕ್ಕೆ 10 ಅಂತ ಕೊಟ್ಟಿದ್ದಾರೆ ಅಂದರೆ ಕೆಲವೊಬ್ಬರು 12ಗಿಂತ ಕಮ್ಮಿ ಓದಿರ್ತಾರೆ ಅಥವಾ ಅವರು ವರ್ಕ್ನ ಕರೆಕ್ಟಾಗಿ ಕಂಪ್ಲೀಟ್ ಮಾಡ್ತಾ ಇರೋದಿಲ್ಲ, ಅದ್ರ ಮೇಲೆ ಅವರು 10 ಅಂತ ಹೇಳಿದ್ದಾರೆ. ಬಟ್ ನೀವು ಕರೆಕ್ಟಾಗಿ ಕೆಲಸನ ಮಾಡ್ತಾ ಇದ್ದೀರಾ, 12th ಪಾಸ್ ಆಗಿದ್ದೀರಾ ಅಂದರೆ ನೀವು 35,000ವರೆಗೂ ಟೇಕ್ ಹೋಮ್ ಮಾಡ್ಬೋದು ಸ್ಯಾಲ್ರಿನ ಅಂತ ಹೇಳ್ತಾ ಇದ್ದಾರೆ. ಮತ್ತು ಏಜ್ ರಿಕ್ವೈರ್ಮೆಂಟ್ ನೋಡಿದ್ರೆ ನೀವು 18ಇಂದ 35 ಇಯರ್ಸ್ ಒಳಗಿರಬೇಕಾಗಿರುತ್ತೆ. ಇದು ಒಂದು ಫುಲ್ ಟೈಮ್ ರೋಲ್ ಅಂತ ಕೊಟ್ಟಿದ್ದಾರೆ. ನಾನು ನಿಮಗೆ ಆಲ್ರೆಡಿ ಹೇಳಿರೋ ಹಾಗೆ ಇದು ಡೇಟಾ ಎಂಟ್ರಿನ ಮಾಡೋದ್ರಿಂದ ನೀವು ಫುಲ್ ಟೈಮ್ ರೋಲ್ ಅಂತಲೇ ಅವ್ರು ಹೈರಿಂಗ್ನ ಮಾಡ್ತಾರೆ. ಬಟ್ ಅವ್ರು ನಿಮಗೆ ಇಷ್ಟು ಟಾಸ್ಕ್ ಇಷ್ಟ ಅಂದರೆ ಲೈಕ್ 2 ಪೇಜಸ್ 3 ಪೇಜಸ್ ಅಥವಾ 5 to 6 ಪೇಜಸ್ ಕೊಟ್ಬಿಟ್ಟು ಅಥವಾ ಶೀಟಲ್ಲಿ ಇಷ್ಟು ಇನ್ಫಾರ್ಮೇಷನ್ಸ್ನ ಟೈಪ್ ಮಾಡಬೇಕು ಅಥವಾ ಕಾಪಿ ಪೇಸ್ಟ್ ಡೇಟಾಗಳನ್ನ ಎಂಟ್ರಿ ಮಾಡಬೇಕಂತ ಕೊಟ್ಟಿರ್ತಾರೆ. ಅವ್ರು ಕೊಟ್ಟಿರೋ ಕೆಲಸನ ನೀವು ಕಂಪ್ಲೀಟ್ ಮಾಡಿ ಮುಗಿಸಿದ್ಮೇಲೆ ಕಂಪ್ಲೀಟ್ಲಿ ನಿಮಗೆ ಫ್ರೀ ಇರುತ್ತೆ. ಅದಾದಮೇಲೆ ಮತ್ತೆ ನೀವು ವರ್ಕ್ ಮಾಡಬೇಕು ಅನ್ನೋದ್ರಲ್ಲ ನೆಕ್ಸ್ಟ್ ಡೇಗೆ ನಿಮಗೆ ಕೆಲಸ ಸಿಗುವಂಥದ್ದು. ಸೊ ಏನಿಲ್ಲ ಅಂದರೂ ನಿಮಗೆ ದಿನಕ್ಕೆ ಜಸ್ಟ್ ಅವ್ರು ಕೊಟ್ಟಿರೋ ಇನ್ಫಾರ್ಮೇಷನ್ಸ್ನ ಕಾಪಿ ಪೇಸ್ಟ್ ಮಾಡ್ತೀರಾ ಅಂದರೆ 1 to 2 hours ಅಥವಾ 2 to 3 hours ನೀವು ಎಷ್ಟೇ ಸ್ಲೋ ಆಗಿ ಮಾಡಿದ್ರು 2 to 3 hours ನೀವು ನಿಮ್ಮ ಕೆಲಸನ ಕಂಪ್ಲೀಟ್ ಮಾಡ್ಕೊಬೋದಾಗಿರುತ್ತೆ. ಸೊ ಅದಕ್ಕೆ ಇಲ್ಲಿ ಫುಲ್ ಟೈಮ್ ಆಗಿದ್ರು ಕೂಡ ಆರಾಮಾಗಿ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಯಾರಿಗೆಲ್ಲ ಸ್ಟೂಡೆಂಟ್ಸ್ಗಳಿಗೆ ಮಾರ್ನಿಂಗ್ ಶಿಫ್ಟ್ಸ್ ಇರುತ್ತೆ ಅಂದರೆ ಮಾರ್ನಿಂಗ್ ಕಾಲೇಜಸ್ ಇರುತ್ತೆ ಲೈಕ್ 7:30 to 11 ಅಂಥವ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಕೊಬೋದು. ಅಲ್ಲಿ ನೀವು ಕೆಲಸನ ಮಾಡ್ಬೋದು. ಬಟ್ ನಾವು ಸ್ಟೂಡೆಂಟ್ಸ್ ಇನ್ನೂ ಓದ್ತಾ ಇದ್ದೀವಿ ಅಂತ ಪ್ಲೀಸ್ ಎಲ್ಲೂ ಮೆನ್ಷನ್ನ ಮಾಡಬೇಡಿ. ಆವಾಗ ನಿಮಗೆ ಇಲ್ಲಿ ಕೆಲಸಕ್ಕೆ ಅವರು ಹೈರಿಂಗ್ನ ಮಾಡೋದಿಲ್ಲ. ನಿಮ್ಮ ರೆಸ್ಯೂಮಲ್ಲೂ ಕೂಡ ಇನ್ನೂ ಓದ್ತಾ ಇದ್ದೀವಿ ಅನ್ನೋದನ್ನ ಅವರು ಮೆನ್ಷನ್ ಮಾಡಿ ನೀವು ಕೊಡಬಾರ್ದಾಗಿರುತ್ತೆ. ಇನ್ನು ಈಸಿ ಸೆಲೆಕ್ಷನ್ ಪ್ರೋಸೆಸ್ ಅಂತ ಕೊಟ್ಟಿದ್ದಾರೆ. ಸೊ ಈಸಿ ಸೆಲೆಕ್ಷನ್ ಪ್ರೋಸೆಸ್ ಇರುತ್ತೆ. ಜಸ್ಟ್ ನಿಮ್ಮ ರೆಸ್ಯೂಮ್ನ ಚೆಕ್ ಮಾಡ್ತಾರೆ, ನೀವೇನು ಓದಿದ್ದೀರಾ, ನಿಮ್ಮ ಮಾರ್ಕ್ಸ್ ಎಷ್ಟಿದೆ, ನೀವು ಏನು ಸ್ಕಿಲ್ಸ್ಗಳನ್ನ ಆ್ಯಡ್ ಮಾಡಿದ್ದೀರಾ, ಅದರಲ್ಲಿ ಟೈಪಿಂಗ್ ಇದೆಯಾ ಇಲ್ವಾ, ಹಾರ್ಡ್ ವರ್ಕರ್ ಇದೆಯಾ, ಅದೆಲ್ಲ ಸ್ವಲ್ಪ ಚೆಕ್ ಮಾಡ್ತಾರೆ ನಿಮ್ಮ ರೆಸ್ಯೂಮ್ನ. ನೀವೇನಾದರೂ ಸೆಲೆಕ್ಟ್ ಆಗ್ತೀರಾ ಅಥವಾ ನಿಮ್ಮನ್ನ ಹೈಯರ್ ಮಾಡಬೇಕಂತ ಅವ್ರಿಗೆ ಅನ್ನಿಸಿದ್ರೆ ಅವ್ರು ನಿಮ್ಮನ್ನ ಈಸಿಯಾಗಿ ಇಲ್ಲಿ ಹೈರಿಂಗ್ನ ಮಾಡ್ತಾರೆ ಅನ್ನೋದನ್ನ ಅವ್ರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದಾದಮೇಲೆ ಇಲ್ಲಿ ನೀವು ಒಂದು ನೋಡ್ಬೋದು, ಪ್ಲೀಸ್ ಅಪ್ಲೈ ಫಾರ್ ದಿಸ್ ಜಾಬ್ ಇನ್ naukri.com. ವಿ ವಿಲ್ ಚೆಕ್ ಆ್ಯಂಡ್ ಅಪ್ಡೇಟ್ ಯು. ಡು ನಾಟ್ ಸರ್ಚ್ ದ ನಂಬರ್ ಇನ್ ಗೂಗಲ್ ಆ್ಯಂಡ್ ಡು ನಾಟ್ ಕಾಲ್ ಅಸ್. ನಾವು ರಿಕ್ವೈರ್ಮೆಂಟ್ ಇಸ್ ಆನ್ ಓಲ್ಡ್ ಫ್ರಮ್ ದ ಕ್ಲೈಂಟ್ ಸೈಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬೋದು ಕಂಪ್ನಿ ಎಷ್ಟು ಜೆನ್ಯೂನ್ ಇದೆ ಇಲ್ಲ ಅಂತ. ಯಾಕಂದರೆ ಇಲ್ಲಿ ನೀವು ನೌಕರಿ ಕಡೆಯಿಂದನೇ ಅಪ್ಲೈನ ಮಾಡಿ ನಾವು ಚೆಕ್ ಮಾಡಿಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀವಿ. ನಮ್ಮ ನಂಬರ್ಗಳನ್ನ ಗೂಗಲಲ್ಲಿ ಸರ್ಚ್ ಮಾಡಬೇಡಿ, ಯಾಕಂದರೆ ನಾವು ಕ್ಲೈಂಟ್ ಸೈಡಿಂದ ಹೈರಿಂಗ್ಸ್ನ ಮಾಡ್ತಾ ಇಲ್ಲ ಈಗ ಪ್ರೆಸೆಂಟಾಗಿ ಅನ್ನೋದನ್ನ ಅವರು ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಸೊ ಇದೊಂದು ಜೆನ್ಯೂನ್ ಆದಂಥ ಕಂಪ್ನಿ ಆಗಿದೆ. ಇಲ್ಲಿ ನಿಮಗೆ ಯಾವುದೇ ರೀತಿ ಫೀಸ್ಗಳನ್ನ ಕೇಳೋದಿಲ್ಲ ಅಥವಾ ಚಾರ್ಜಸ್ಗಳನ್ನ ಕೇಳೋದಿಲ್ಲ, ಏನೂ ಇಲ್ಲ, ರಿಜಿಸ್ಟ್ರೇಷನ್ ಏನು ಫೀಸ್ಗಳಿರೋದಿಲ್ಲ. ಆರಾಮಾಗಿ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಒಂದು ಜೆನ್ಯೂನ್ ಆದಂಥ ಕಂಪ್ನಿ ಆಗಿದೆ, ವರ್ಕ್ ಆಗಿದೆ. ರೋಲ್ ನೋಡಿದ್ರೆ ಬ್ಯಾಕ್ ಆಫೀಸ್ ಅದರ್ಸ್ ಅಂತ ಇದೆ. ಇಂಡಸ್ಟ್ರಿ ಟೈಪ್ ಬಂದು ನಿಮಗೆ PPM BPO ಅಂತ ಸ್ಪೆಸಿಫೈ ಮಾಡಿದ್ದಾರೆ. ಡಿಪಾರ್ಟ್ಮೆಂಟ್ ಬಂದು ನಿಮಗೆ ಕಸ್ಟಮರ್ ಸರ್ವಿಸ್ ಸಪೋರ್ಟ್ ಆ್ಯಂಡ್ ಆಪರೇಟರ್ ಆಗಿದೆ. ಎಂಪ್ಲಾಯ್ಮೆಂಟ್ ಟೈಪ್ ಬಂದು ಫುಲ್ ಟೈಮ್ ಪರ್ಮನೆಂಟ್ ಆಗಿದೆ. ರೋಲ್ ಕೂಡ ಬ್ಯಾಕ್ ಆಫೀಸ್. ಇದು ನಿಮಗೆ ಅಷ್ಟು ಇಂಪಾರ್ಟೆಂಟ್ ಆಗೋದಿಲ್ಲ, ಬಟ್ ಇನ್ಫಾರ್ಮೇಷನ್ಸ್ ಇದೆ. ಯಾರಿಗೆಲ್ಲ ಇದ್ರ ಬಗ್ಗೆ ಐಡಿಯಾ ಇರೋದಿಲ್ಲ ಸೊ ಅವ್ರಿಗೆ ಸ್ವಲ್ಪ ಐಡಿಯಾ ಸಿಗಲಿ ಅಂತ ಇದನ್ನು ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದೀನಿ. ಮತ್ತು ಎಜುಕೇಷನ್ಸ್ ಎನಿ ಗ್ರ್ಯಾಜುಯೇಟ್ಸ್ ಅಂತ ಕೊಟ್ಟಿದ್ದಾರೆ. ನೀವೇನಾದ್ರು BCom MBA ಅಥವಾ ಡಿಪ್ಲೊಮೊ ಈ ರೀತಿಯಾದಂಥ ಕೋರ್ಸ್ಗಳನ್ನ ಮಾಡ್ಕೊಂಡಿದ್ದೀರಾ ಅಂದರೆ ಆರಾಮಾಗಿ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಇಲ್ಲಾಂದರೆ ಜಸ್ಟ್ ನಾನು 12th ಪಾಸ್ ಆಗಿದ್ದೀನಿ ಅಷ್ಟೇ, 12th ಓದಿದ್ದೀನಿ ಅನ್ನೋರು ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಅವರು ಸ್ಕಿಲ್ಸ್ನ ಸ್ಪೆಸಿಫೈ ಮಾಡಿರೋದು ನೋಡಿದ್ರೆ ಟೈಪಿಂಗ್ ಕೇಳಿದ್ದಾರೆ, ಬ್ಯಾಕ್ ಆಫೀಸ್ ಕಂಪ್ಯೂಟರ್ ಆಪರೇಟರ್, ಡೇಟಾ ಎಂಟ್ರಿ ಆಪರೇಟರ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಯಾವುದೆಲ್ಲ ಸ್ಟಾರ್ ಮಾರ್ಕ್ಸ್ಗಳಿದೆ ನೀವು ಇಲ್ಲಿ ಇದಕ್ಕೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಿಮ್ಮ ರೆಸ್ಯೂಮಲ್ಲಿ ಈ ಎಲ್ಲ ಸ್ಕಿಲ್ಸ್ಗಳನ್ನ ಆ್ಯಡ್ ಮಾಡಿದ್ದೀರಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಅದರಿಂದ ಅವ್ರಿಗೂ ಸ್ವಲ್ಪ ಇಂಪ್ರೆಷನ್ಸ್ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೆ ನಿಮಗೆ ಸೆಲೆಕ್ಷನ್ಸ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ನಿಮಗೆ. ಸೊ ಅದರಿಂದ
ನೀವು ಅದನ್ನು ಆ್ಯಡ್ ಮಾಡ್ಬೋದು. ಇದಿಷ್ಟು ಈ ರೋಲ್ ಬಗ್ಗೆ ಇನ್ಫಾರ್ಮೇಷನ್ಸ್. ತುಂಬ ಸಿಂಪಲ್ ಆಗಿದೆ. ಜಸ್ಟ್ ಅವ್ರು ಕೊಡುವಂಥ ಇನ್ಫಾರ್ಮೇಷನ್ಸ್ಗಳನ್ನ, ಡೇಟಾಗಳನ್ನ ಎಂಟ್ರಿ ಮಾಡುವಂಥದ್ದು, ಟೈಪ್ ಮಾಡುವಂಥದ್ದು ಅಥವಾ ಕಾಪಿ ಪೇಸ್ಟ್ ಮಾಡುವಂಥದ್ದು ನಿಮ್ಮ ರೋಲ್ ಆಗಿರುತ್ತೆ. ಇದಕ್ಕೆ ನಿಮಗೆ 35,000ವರೆಗೂ ಸ್ಯಾಲ್ರಿನ ಪ್ರೊವೈಡ್ ಮಾಡ್ತಾರೆ. ಪ್ಲಸ್ ಬೋನಸ್ ಮತ್ತು ಇನ್ಸೆಂಟಿವ್ಸ್ ಕೂಡ ಇರುತ್ತೆ. ನೀವೇನಾದ್ರು ಜಸ್ಟ್ 12th ಪಾಸ್ ಆಗಿದ್ರು ಕೂಡ ಅಪ್ಲೈನ ಮಾಡ್ಬೋದು. ಈಸಿಯಾಗಿ ಮನೆಯಿಂದ ಮಾಡುವಂಥ ಒಂದು ಕೆಲಸ ಆಗಿದೆ. ಸೊ ಇದಿಷ್ಟು ಈ ರೋಲ್ ಬಗ್ಗೆ ಇನ್ಫಾರ್ಮೇಷನ್ಸ್. ನಿಮ್ಗೆ ಏನಾದ್ರು ಡೌಟ್ಸ್ ಇದೆ, ಕ್ವೆಶನ್ಸ್ ಇದೆ ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡ್ಬೋದು. ನಾನು ನಿಮಗೆ ಅಲ್ಲಿ ಕ್ಲಿಯರ್ ಮಾಡಿ ಕೊಡ್ತೀನಿ. ಇನ್ನು ಹೇಗೆ ಅಪ್ಲೈನ ಮಾಡೋದಂದರೆ, ಜಸ್ಟ್ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಡೈರೆಕ್ಟಾಗಿ ನಿಮ್ಮ ಅಪ್ಲಿಕೇಶನಲ್ಲಿ ಸಕ್ಸಸ್ಫುಲ್ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು, ಅಪ್ಲಿಕೇಶನ್ ಟು ವರ್ಕ್ ಫ್ರಮ್ ಹೋಮ್ ಡೇಟಾ ಎಂಟ್ರಿ ನಾನ್ ಪ್ರೋಸೆಸ್ ಬ್ಯಾಕ್ ಆಫೀಸ್ ಇಲ್ಲಿ ಟಿಕ್ ಬಂದಿದೆ. ಸೊ ಅದು ಸೆಂಡ್ ಆಗುತ್ತೆ ಕಂಪ್ನಿಗೆ. ಅದಾದಮೇಲೆ ನಿಮಗೆ ಅವರ ಕಡೆ ನೀವೇನಾದ್ರು ಶಾರ್ಟ್ ಲಿಸ್ಟ್ ಆದರೆ ಅವರ ಕಡೆಯಿಂದ ಇಮೇಲ್ ಬರುತ್ತೆ ಅಥವಾ ಕಾಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊತಾ ಇರಿ. ಹಾಗೆ ಯಾವುದೇ ಅನ್ನೋ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಇದ್ರ ಜೊತೆಗೆ ನಿಮ್ಮ ರೆಸ್ಯೂಮ್ ಅಪ್ಡೇಟೆಡ್ ಇದೆಯಾ ಇಲ್ವಾ, ಎಲ್ಲ ಪಾಯಿಂಟ್ಸ್ಗಳನ್ನು ಆ್ಯಡ್ ಮಾಡಿದ್ದೀರಾ, ಪರ್ಸೆಂಟೇಜ್ ಕರೆಕ್ಟಾಗಿ ಆ್ಯಡ್ ಮಾಡಿದ್ದೀರಾ, ಮೇನ್ ಆಗಿ ಸ್ಕಿಲ್ಸ್ಗಳನ್ನ ಕರೆಕ್ಟಾಗಿ ಆ್ಯಡ್ ಮಾಡಿದ್ದೀರಾ ಅನ್ನೋದು ನಾವು ಚೆಕ್ ಮಾಡಿ ಆಮೇಲೆ ಆ ರೆಸ್ಯೂಮ್ನ ಅಪ್ಲೋಡ್ನ ಮಾಡಿ. ಅದರಿಂದ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.